ಜಾತಿ ಜ್ವಾಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬೇಯ್ತಾ ಇದೆ. ಸಿಎಂಗೆ ಲಿಂಗಾಯತ ಸಚಿವರ ಖಡಕ್ ವಾರ್ನಿಂಗ್ ಅನ್ನು ನೀಡಿದ್ದಾರೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಚಿವರ ಎಚ್ಚರಿಕೆ ಸಂದೇಶ ನೀಡಿದ್ದಾರೆ. ಈ ಹಿಂದೆ ಕೆಲವರ ಮಾತು ಕೇಳಿ ಪ್ರತ್ಯೇಕ ಧರ್ಮಕ್ಕೆ ಕೈ ಹಾಕಿದ್ರಿ, ಸಾಕಷ್ಟು ಅಭಿವೃದ್ಧಿ ಮಾಡಿದ್ರೂ ಕೂಡ ಕಾಂಗ್ರೆಸ್ಗೆ ಸೋಲಾಯಿತು. ಕಾಂಗ್ರೆಸ್ನ ಲಿಂಗಾಯತ ಶಾಸಕರು ಎಲೆಕ್ಷನ್ನಲ್ಲಿ ಸೋತ್ರು. ಈಗ ಮತ್ತೆ ಅಂತಹ ಎಡವಟ್ಟನ್ನ ಮಾಡಿಕೊಳ್ಳೋದು ಬೇಡ ಅಂತ ಹೇಳಿ ಶಿವಾನಂದ ಪಾಟೀಲ್, ಮಲ್ಲಿಕಾರ್ಜುನ್ ಖಂಡ್ರೆ ಸಲಹೆಯನ್ನ ನೀಡಿದ್ದಾರೆ. ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ಬಗ್ಗೆ ಮಾತನಾಡಿದ್ರು. ಜಾತಿ ಗಣತಿ ಬಗ್ಗೆ ಸರ್ಕಾರದಲ್ಲಿ ಗೊಂದಲ ಇಲ್ಲ. ಕ್ಯಾಬಿನೆಟ್ ಸಭೆಯಲ್ಲೂ ಯಾರೂ ವಿರೋಧವನ್ನ ಮಾಡಿಲ್ಲ, ಯಾರು ಜೋರಾಗಿ ಮಾತನಾಡಿಲ್ಲ. ಮತ್ತೊಂದು ಸಭೆಯಲ್ಲಿ ವರದಿ ಬಗ್ಗೆ ಚರ್ಚೆ ಮಾಡ್ತೇನೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ನೋಡಪ್ಪ, ಯಾರು ಕ್ಯಾಬಿನೆಟ್ನಲ್ಲಿ ವಿರೋಧ ಮಾಡಿಲ್ಲ, ಕ್ಯಾಬಿನೆಟ್ನಲ್ಲಿ ಜೋರಾಗಿ ಯಾರೂ ಮಾತಾಡಿಲ್ಲ, ದೊಡ್ಡ ಗಂಟಲಿನಲ್ಲಿ ಮಾತಾಡಿಲ್ಲ. ಗೊತ್ತಾಯ್ತಾ? ನಾನೇನು ಹೇಳಿದ್ದೀನಿ, ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ಅಂತ ಹೇಳಿದ್ದೀನಿ. ಅವರ ಅಭಿಪ್ರಾಯಗಳು ಕೊಟ್ಟ ಮೇಲೆ ವಿಲ್ ಟೇಕ್ ಎ ಡಿಸಿಷನ್. ಮೊನ್ನೆ ಕ್ಯಾಬಿನೆಟ್ನಲ್ಲಿ ಏನು ಡಿಸಿಷನ್ ಆಗಿಲ್ಲ. ಅವರ ಅಭಿಪ್ರಾಯಗಳನ್ನೆಲ್ಲ ಓದ್ಕೊಂಡು ಬಂದು ಅಭಿಪ್ರಾಯ ಕೊಡಿ ಅಂತ ಹೇಳಿದ್ದೀನಿ. ಅವರ ಅಭಿಪ್ರಾಯ ಕೊಟ್ಟ ಮೇಲೆ ವಿಲ್ ಡಿಸ್ಕಸ್ ಅಗೈನ್ ಇನ್ ದಿ ಕ್ಯಾಬಿನೆಟ್ ಅಂಡ್ ವಿಲ್ ಟೇಕ್ ಎ ಡಿಸಿಷನ್. ಯಾವ ಜಾತಿಗೂ ಅನ್ಯಾಯ ಆಗಬಾರದು. ಇದು ಸೋಸಿಯೋ ಎಕನಾಮಿಕ್ ಅಂಡ್ ಎಜುಕೇಷನಲ್ ಸರ್ವೆ. ಸೋಸಿಯೋ ಎಕನಾಮಿಕ್ ಎಜುಕೇಷನಲ್ ಸರ್ವೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಜಾತಿ ಜನಗಣತಿ ವರದಿ ಬಗ್ಗೆ ಮಾತನಾಡಿದ್ರು. ಸರ್ಕಾರದ ಬಳಿ ಇರುವಂತಹ ಜಾತಿ ಜನಗಣತಿ ವರದಿ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ರು. 2021ರಲ್ಲೇ ವರದಿ ಕಾಣೆಯಾಗಿದೆ ಅಂತ ಹೇಳಿ ಹೆಗಡೆ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಮೂಲ ಹಸ್ತಪ್ರತಿ ಇರಲಿಲ್ಲ ಅಂತ ಪತ್ರ ಬರೆದಿದ್ರು. ಈಗ ಇರುವ ವರದಿ ಅಸಲಿನಾ ಅಂತ ಹೇಳಿ ವಿಪಕ್ಷ ನಾಯಕ ಅಶೋಕ್ ಪ್ರಶ್ನಿಸಿದ್ರು. ಈ ಜಯಪ್ರಕಾಶ್ ಹೆಗ್ಡೆ ಅಧ್ಯಕ್ಷರು ಈಗ ಅವರೇ ತಾನೇ ಸಬ್ಮಿಟ್ ಮಾಡಿರೋದು. 5/10/2021 ಒಂದು ಪತ್ರ ಬರೆದವರು. ಮುದ್ರಿತ ವರದಿಯಲ್ಲಿ ಸದಸ್ಯ ಕಾರ್ಯದರ್ಶಿಯವರ ಸಹಿ ಇಲ್ಲದೆ ಇರುವುದು ಆಯೋಗ ಗಮನಿಸಿರುತ್ತದೆ. ಅವರೇ ಬರೆದಿರೋದು. ಅಥೆಂಟಿಕ್ ಆಯೋಗ ಅಂದ್ರೆ ಅದೊಂಥರ ಜಡ್ಜ್, ಅದು ಅವರೇ ಕೊಟ್ಟಿರೋ ವರದಿ. ಇದರೊಂದಿಗೆ ಇದಕ್ಕೆ ಸಂಬಂಧಿಸಿದ ಮುಖ್ಯ ವರದಿಯ ಮೂಲ ಅಥವಾ ಹಸ್ತಪ್ರತಿ ಸೀಲ್ಡ್ ಬಾಕ್ಸಿನಲ್ಲಿ ಲಭ್ಯವಿರುವುದಿಲ್ಲ. ಇವಾಗ ಯಾರು ಹೇಳ್ತಾರಲ್ಲ, ಅದೇನೋ ಒರಿಜಿನಲ್ ಅಥೆಂಟಿಕ್ ಸುಪ್ರಭಾತ, ಎಲ್ಲಾ ಮಂತ್ರಿಗಳ ಸುಪ್ರಭಾತ, ಕಾಂಗ್ರೆಸ್ ಇದರೊಂದಿಗೆ ಸಂಬಂಧಿಸಿದ ಮುಖ್ಯ ವರದಿಯ ಮೂಲ ಕಾಪಿ ಒರಿಜಿನಲ್. ಮೂಲ ಅಂದ್ರೆ ಇಂಗ್ಲಿಷ್ ಅಲ್ಲಿ ಒರಿಜಿನಲ್ 100. ವಿಪಕ್ಷ ನಾಯಕ ಅಶೋಕ್ ವಿರುದ್ಧ ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಡಿಮಿಡಿಕೊಂಡಿದ್ದಾರೆ. ಸುಳ್ಳು ಹೇಳುವುದೇ ಅಶೋಕ್ ಕೆಲಸ ಅಂತ ಹೇಳಿ ಕಿಡಿಕಾರಿದ್ರು. ರಾಹುಲ್ ಗಾಂಧಿ ನನಗೆ ಯಾವ ಪತ್ರವನ್ನೂ ಬರೆದಿಲ್ಲ, ಸುಳ್ಳನ್ನ ಸತ್ಯ ಮಾಡೋದು ಬಿಜೆಪಿಗರ ಗುಣ ಅಂತ ಹೇಳಿ ಗರಂ ಮಾತು. ಅಶೋಕ ಬಿಜೆಪಿಯವರು ಇದಾರಲ್ಲ, ಅವರು ಸುಳ್ಳನ್ನೇ ಸತ್ಯ ಮಾಡೋದು, ಸತ್ಯನೇ ಸುಳ್ಳು ಮಾಡೋದು ಅವ್ರ ಕಸಬು. ಅವರ RSS ನವರು ಹೇಳ್ಕೊಟ್ಟಿರೋದು ಅವ್ರಿಗೆ. ನನಗೆ ಯಾವ ಪತ್ರನೂ ಬರೆದಿಲ್ಲ ರಾಹುಲ್ ಗಾಂಧಿ. ಆದರೆ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ, ಪತ್ರ ಬರೆದಿಲ್ಲ. ಚರ್ಚೆ. ಬೆಳಗಾವಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಕಲಾಮಂದಿರವನ್ನ ಆಧುನಿಕ ಸೌಲಭ್ಯವುಳ್ಳ ಬಹುಮಹಡಿ ಸಂಕೀರ್ಣ ಕಟ್ಟಡ ಹೊಂದಿದೆ. 47.83 ಕೋಟಿ ರೂಗಳಲ್ಲಿ ಕಲಾಮಂದಿರ ನಿರ್ಮಾಣಗೊಂಡಿದೆ. ಸಿಎಂಗೆ ಸಚಿವರಾದ ಬೈರತಿ ಸುರೇಶ್, ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಸಾಥ್ ನೀಡಿದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆದ ಡಿಸಿಎಂ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿ ಹುಂಡಿಗೆ ಕಾಣಿಕೆ ಹಾಕಿದ್ದಾರೆ. ದರ್ಶನ ಬಳಿಕ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಮಾಡಿದ ಡಿಕೆಶಿ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದಿದ್ದಾರೆ. ಬಳಿಕ ಒಬ್ಬರೇ ಒಳಗಡೆ ಹೋಗಿ ಹೆಗಡೆ ಜೊತೆ ಗೌಪ್ಯ ಮಾತುಕತೆಯನ್ನ ನಡೆಸಿದ್ದಾರೆ. ಸಚಿವ ರಾಜಣ್ಣ 2 ದಿನ ಚಿಕ್ಕಮಗಳೂರು ಪ್ರವಾಸ ಕೈಗೊಂಡಿದ್ದಾರೆ. ನಾಳೆ ಚಿಕ್ಕಮಗಳೂರಿನಲ್ಲಿ ಸಚಿವ ರಾಜಣ್ಣ ಕೆಡಿಪಿ ಸಭೆ ನಡೆಸಲಿದ್ದಾರೆ. ಇಂದು ಶೃಂಗೇರಿ ಶಾರದಾಂಬೆ ದೇಗುಲಕ್ಕೆ ಸಹಕಾರ ಸಚಿವ ರಾಜಣ್ಣ ಭೇಟಿ ನೀಡಿದರು. ಸಚಿವರಾದ ಬಳಿಕ ಮೊದಲ ಬಾರಿಗೆ ಶೃಂಗೇರಿ ದೇಗುಲಕ್ಕೆ ಭೇಟಿ ನೀಡಿ
ಶಾರದಾಂಬೆಯ ದರ್ಶನವನ್ನ ಪಡೆದರು. ಶಾರದಾ ದೇವಿ ನಮ್ಮ ರಾಜ್ಯದ ಎಲ್ಲ ಮಕ್ಕಳಿಗೆ ನಮಗೆ ಎಲ್ರಿಗೂ ಕೂಡ ಬುದ್ಧಿ ಮತ್ತು ವಿದ್ಯೆಯನ್ನ ಕೊಡ್ಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡಿದ್ದೇನೆ. ನಾನು ಇದು ಮೊದಲನೇ ಬಾರಿ ಬರ್ತಾ ಇಲ್ಲ, ಬಹಳಷ್ಟು ಬಾರಿ ಬಂದಿದ್ದೇನೆ. ನನ್ನ ಮಕ್ಕಳ ಅಕ್ಷರಾಭ್ಯಾಸನೂ ಕೂಡ ಇಲ್ಲಿಂದ ಮಾಡಿಸಿದ್ದೇನೆ, ಮತ್ತೆ ಹಿರಿಯ ಗುರುಗಳನ್ನು ಕೂಡ ಇಲ್ಲಿ ಬಂದು ಭೇಟಿ ಮಾಡಿದ್ದೇನೆ. ಕಳೆದ ಒಂದು ತಿಂಗಳ ಮುಂಚೆ ಕ್ಷೇತ್ರದ ಗುರುಗಳು ಕೂಡ ನನ್ನ ಕ್ಷೇತ್ರಕ್ಕೆ ಬಂದಿದ್ರು. ಆಗಲೂ ಕೂಡ ನಾನು ಅವರಿಗೆ ಗೌರವ ಮತ್ತೆ ನಮ್ಮ ಭಕ್ತಿಯನ್ನ ಸಮರ್ಪಣೆ ಮಾಡಿದೆ. ಇಂಪ್ಲಿಮೆಂಟ್ ಮಾಡೋದು ಮತ್ತೆ ಅದರ ಶಿಫಾರಸುಗಳನ್ನ ಅಂಗೀಕರಿಸತಕ್ಕಂಥ ಬಗ್ಗೆ ಏನು ಸಚಿವ ಸಂಪುಟದ ಸಭೆಯಲ್ಲಿ ಚರ್ಚೆ ಅಪೂರ್ಣ ಆಗಿದೆ. ಶಾರದಾ ದೇವಿ ನಮ್ಮ ರಾಜ್ಯದ ಎಲ್ಲ ಮಕ್ಕಳು. ಬೀದರ್ ನಗರದ ಚೌಬಾರ ಬಳಿ ಇರುವ ವಿದ್ಯಾರ್ಥಿ ಸುಚಿವ್ರತ್ ನಿವಾಸಕ್ಕೆ ಈಶ್ವರ್ ಖಂಡ್ರೆ ಭೇಟಿಯನ್ನ ನೀಡಿದ್ರು. ಸುಚಿವ್ರತ್ಗೆ ಸಿಇಟಿ ರ್ಯಾಂಕಿಂಗ್ ಕೊಡಿಸೋದಾಗಿ ಭರವಸೆಯನ್ನ ನೀಡಿದ್ರು. ಭಾಲ್ಕಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಉಚಿತ ಸೀಟ್ ಅಭಯ ನೀಡಿದ್ರು. ನೊಂದ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸಿದ ರಿಪಬ್ಲಿಕ್ ಕನ್ನಡಕ್ಕೆ ಸುಚಿವ್ರತ್ ಮತ್ತು ಪೋಷಕರು ಧನ್ಯವಾದವನ್ನ ತಿಳಿಸಿದರು. ವಿದ್ಯಾರ್ಥಿಗೆ ನಾನು ಸುಚಿವ್ರತ್ಗೆ ಹೇಳಿದೆ, ಈಗ ಮಾತಾಡಿದ್ದೇನೆ, ವಿದ್ಯಾರ್ಥಿ ಜೊತೆಲೂ ಮಾತಾಡಿದ್ದೇನೆ, ಅವ್ರ ತಂದೆ ತಾಯಿಗಳ ಜೊತೆಲೂ ಮಾತಾಡಿದ್ದೇನೆ. ಅವನಿಗೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲ, ನಮ್ಮ ಬಾಲ್ಕಿಯಲ್ಲೇ ಬಿಕೆಐಟಿ ಕಾಲೇಜ್ ಇದೆ, ಯಾವುದು ಬ್ರಾಂಚ್ ಬೇಕೋ ಆ ಬ್ರಾಂಚಲ್ಲಿ ಫ್ರೀ ಆಗಿ ನಿನಗೆ ಸೀಟ್ ಕೊಡ್ತೀನಿ ಅಂತ ಹೇಳಿದ್ದಾನೆ. ಕಮೆಂಟ್ಗೆ ಬರೀಲಿಕ್ಕೂ ಅವಕಾಶ ಇದೆ. ಕಮೆಂಟ್ಗೆ ಬರೆದ್ರೆ ಇವತ್ತು ನಮ್ಮಿಂದ ಏನು ಸಹಾಯ ಬೇಕಾಗಿದೆ ಸಹಾಯ ಮಾಡ್ತೀವಿ. ಮಾಡಿ ಇಂಜಿನಿಯರಿಂಗ್ ಮಾಡ್ತಾನೆ ಅಂದ್ರೆ ಇಂಜಿನಿಯರಿಂಗ್ ಅವನಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ. ವಿದ್ಯಾರ್ಥಿಯ ಜನಿವಾರ ಕತ್ತರಿಗೆ ಎಡನೀರು ಮಠಾಧೀಶ ಸಚ್ಚಿದಾನಂದ ಭಾರತಿ ಶ್ರೀ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳಿಂದ ಜನಿವಾರ ತೆಗೆಸಿದ್ದು ಖಂಡನೀಯ ಅಂತ ಹೇಳಿದ್ರು. ಭಾರತ ವಿವಿಧತೆಯಲ್ಲಿ ಏಕತೆಯ ಪರಿಕಲ್ಪನೆಯ ದೇಶವಾಗಿದೆ. ಸಂವಿಧಾನ ಎಲ್ಲರಿಗೂ ಧಾರ್ಮಿಕ ಆಚರಣೆಯ ಹಕ್ಕನ್ನು ಕೊಟ್ಟಿದೆ ಅಂತ ಹೇಳಿದರು. ತೀರ್ಥಹಳ್ಳಿಯಲ್ಲಿ ಸಿಇಟಿ ಪರೀಕ್ಷೆಯನ್ನು ಬರಲಿಕ್ಕೆ ಬಂದಂತಹ ಒಬ್ಬ ವಿದ್ಯಾರ್ಥಿಯ ಜನಿವಾರವನ್ನು ತೆಗಿಲಿಕ್ಕೆ ಹೇಳಿದಂತಹ ಒಂದು ವಿಷಯ. ಇನ್ನೊಂದು ಬೀದರ್ನಲ್ಲಿ ಜನಿವಾರ ಹಾಕಿಕೊಂಡು ಬಂದಂತಹ ಒಬ್ಬ ವಿದ್ಯಾರ್ಥಿಯನ್ನು ಪರೀಕ್ಷೆ ಬರೀಲಿಕ್ಕೆ ಅನುವು ಮಾಡಿ ಕೊಡದಂತಹ ಒಂದು ವಿಷಯ. ನಾವು ಇದನ್ನೆಲ್ಲ ಇವತ್ತು ನೋಡ್ತಾ ಇದ್ದೇವೆ. ಬಹಳ ವಿಷಾದವಾದಂತಹ ಒಂದು ವಿಷಯ. ವಿವಿಧತೆಯಲ್ಲಿ ಏಕತೆ. ರಿಕ್ಕಿ ರೈ ಮೇಲೆ ಶೂಟೌಟ್ ಪ್ರಕರಣದ ಸುತ್ತ ಪೊಲೀಸರಿಗೆ ಅನುಮಾನದ ಹುತ್ತ ಕಾಡ್ತಾ ಇದೆ. ಸದ್ಯ ಈ ಪ್ರಕರಣ ಪೊಲೀಸರಿಗೆ ಕಗ್ಗಂಟಾಗಿದ್ದು, ಈ ಬೆನ್ನಲ್ಲೇ ಸಿಸಿಬಿ ಪೊಲೀಸರ ಎಂಟ್ರಿ ಕೊಟ್ಟಿದ್ದಾರೆ. ಶೂಟೌಟ್ ಪ್ರಕರಣಕ್ಕೆ ಅಂಡರ್ ವರ್ಲ್ಡ್ ಲಿಂಕ್ ಇರುವಂತಹ ಶಂಕೆ ವ್ಯಕ್ತವಾಗಿದ್ದು, ತಮ್ಮದೇ ಆಯಾಮದಲ್ಲಿ ಸಿಸಿಬಿ ತನಿಖೆಯನ್ನ ಕೈಗೊಂಡಿದ್ದಾರೆ. ಇಂದು ಮುತ್ತಪ್ಪ ರೈ ಫಾರ್ಮ್ ಹೌಸ್ನಲ್ಲಿ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದಾರೆ. ಫಾರ್ಮ್ ಹೌಸ್ ಒಳಭಾಗದಲ್ಲಿ ಡಾಗ್ ಸ್ಕ್ವಾಡ್ನಿಂದ ಪರಿಶೀಲನೆಯನ್ನ ನಡೆಸಿದ್ರು. ಫೈರಿಂಗ್ ಹಿನ್ನೆಲೆ ಬೇರೆ ಯಾವುದಾದರೂ ವಸ್ತುಗಳು ಸಿಗಬಹುದಾ ಎಂಬ ಅನುಮಾನದ ಮೇರೆಗೆ ಪರಿಶೀಲನೆಯನ್ನ ನಡೆಸಿದ್ರು. ಬೆಳಗಾವಿಯ ಸವದತ್ತಿಯಲ್ಲಿ ಮತ್ತೆ ಜೆಸಿಬಿ ಘರ್ಜಿಸಿದೆ. ದೇಗುಲದ ಆವರಣದಲ್ಲಿರುವ ಅನಧಿಕೃತ ಮಳಿಗೆಗಳ ತೆರವು ಕಾರ್ಯ ಮುಂದುವರೆದಿದೆ. ಕಳೆದ 2 ದಿನಗಳಿಂದ ನಿರಂತರ ತೆರವು ಕಾರ್ಯಾಚರಣೆ ನಡೆಯುತ್ತಿದ್ದು, ಪೊಲೀಸ್ ಬಂದೋಬಸ್ತ್ನಲ್ಲಿ ತೆರವು ಕಾರ್ಯ ನಡೀತಾ ಇದೆ. 1,000ಕ್ಕೂ ಹೆಚ್ಚು ಅನಧಿಕೃತ ಮಳಿಗೆಗಳ ತೆರವು ಮಾಡಲಾಯಿತು. ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿರುವ ಮುತ್ಯಾಲಮ್ಮ ದೇವಸ್ಥಾನಕ್ಕೆ ಖದೀಮರು ಕನ್ನ ಹಾಕಿದ್ದಾರೆ. ಕಳ್ಳರು ದೇವರ ಮೂರ್ತಿಗೆ ಹಾಕಲಾಗಿದ್ದ ಬೆಳ್ಳಿ ಆಭರಣಗಳನ್ನು ಕದ್ದಿದ್ದಾರೆ. ದೇವಸ್ಥಾನದಲ್ಲಿದ್ದ 100 ಗ್ರಾಂ ಬೆಳ್ಳಿ ಆಭರಣ ಹಾಗೂ ದೇವಸ್ಥಾನದ ಹುಂಡಿಯನ್ನ ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಬೆಂಗಳೂರಿನಲ್ಲಿ ಡ್ರೈವರ್ ಕಿಡ್ನಾಪ್ ಮಾಡಿ ರೌಡಿ ಶೀಟರ್ ಗ್ಯಾಂಗ್ ಹಲ್ಲೆ ನಡೆಸಿದೆ. ಕಾರು ಬಾಡಿಗೆಯ ನೆಪದಲ್ಲಿ ಕಿರಣ್ ಎಂಬಾತನನ್ನ ಲಾಕ್ ಮಾಡಿ ಅವಲಹಕ್ಕಿ ಮತ್ತು ಮಂಜೇಶ್ ಹಾಗೂ ಗ್ಯಾಂಗ್ ಮಾರಣಾಂತಿಕ ಹಲ್ಲೆಯನ್ನು ನಡೆಸಿದ್ದಾರೆ. ತಲಘಟ್ಟಪುರ ಪೊಲೀಸರು ರೌಡಿ ಶೀಟರ್ ಮಂಜೇಶ್ ಅನ್ನ ಅರೆಸ್ಟ್ ಮಾಡಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮಂಗಳೂರಿನಲ್ಲಿ ನಡೆದ ವಕ್ಫ್ ತಿದ್ದುಪಡಿ ವಿರುದ್ಧ ಪ್ರತಿಭಟನೆಯಲ್ಲಿ ಕಿಡಿಗೇಡಿಗಳ ದಾಂಧಲೆ ನಡೆಸಿದ್ದಾರೆ. ಹಿಂದೂಗಳ ವಾಹನ ತಡೆದು ಗಲಾಟೆಗೆ ಯತ್ನಿಸಿದ ವಿಡಿಯೋ ವೈರಲ್ ಆಗಿದೆ. ಆಡ್ಯಾರ್ನಿಂದ ಮಂಗಳೂರಿನತ್ತ ಬರ್ತಾ ಇದ್ದಂತಹ ವಾಹನವನ್ನ ತಡೆದು ಗಲಾಟೆಗೆ ಯತ್ನಿಸಿದ್ದಾರೆ. ಗಲಾಟೆಗೆ ಯತ್ನಿಸಿದವರನ್ನ ಮುಸ್ಲಿಂ ಮುಖಂಡರು ಸಮಾಧಾನಪಡಿಸಿ ಕಳುಹಿಸಿದ್ರು. ಕಿಡಿಗೇಡಿಗಳ ದಾಂಧಲೆ ನಡೆಸಿದ ದೃಶ್ಯ ಕಾರಿನ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಾವೇರಿಯ ಸಿದ್ದಾರೂಢ ಕಾಲೋನಿಯಲ್ಲಿ ಮನೆ ಮುಂದೆ ನಿಲ್ಲಿಸಿದಂತಹ 14 ಲಕ್ಷ ರೂಪಾಯಿ ಮೌಲ್ಯದ ಸ್ಕಾರ್ಪಿಯೋ ಕಾರನ್ನ ಕಳ್ಳತನ ನಡೆದಿದೆ.
ಹಾಸನದ ಮೂಲದ ಪ್ರಜ್ವಲ್ ಎಂಬುವವರಿಗೆ ಸೇರಿದ ಕಾರನ್ನ ಚಾಲಾಕಿ ಕಳ್ಳರು ಡೋರ್ ಲಾಕ್ ಮುರಿದು ಕಾರು ಕದ್ದಿದ್ದಾರೆ. ಹಾವೇರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಬೆಂಗಳೂರಿನಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಬಲಿಯಾಗಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಸೋಮವಾರ ಹೆರಿಗೆಗಾಗಿ ಆಸ್ಪತ್ರೆಗೆ ಸ್ವಾತಿ ದಾಖಲಾಗಿದ್ರು. ವೈದ್ಯರು ನಾರ್ಮಲ್ ಹೆರಿಗೆ ಆಗತ್ತೆ ಅಂತ ಹೇಳಿ ಭರವಸೆಯನ್ನು ನೀಡಿದರು. ಮಹಿಳೆಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ವೈದ್ಯರು ಸಿಸೇರಿಯನ್ ಮಾಡಿದ್ದಾರೆ. ಸಿಸೇರಿಯನ್ ನಡೆಸಿದಂತಹ 6 ದಿನಗಳ ನಂತರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಸ್ವಾತಿ ಅವರು. ವಾಣಿವಿಲಾಸ ಆಸ್ಪತ್ರೆ ವೈದ್ಯರ ವಿರುದ್ಧ ಈಗ ಸಂಬಂಧಿಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ತಾಲೂಕಿನ ಬಚಬೋರನಹಟ್ಟಿ ಗ್ರಾಮದಲ್ಲಿ ಗ್ರಾಮ ದೇವಿಯರಾದ ಮಲ್ಲಿಯಮ್ಮ ಕಣಿವೆ ಮಾರಮ್ಮರ ಭೇಟಿ ಉತ್ಸವ ಪ್ರಯುಕ್ತ ಈ ಜೋಡೆತ್ತಿನ ಬಂಡಿ ಓಟದ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮದ 50ಕ್ಕೂ ಹೆಚ್ಚು ಜೊತೆ ಎತ್ತುಗಳು ಈ ಓಟದ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದವು. ಮಂಗಳೂರಿನ ಅತ್ತಾವರದ ಬಾಡಿಗೆ ಮನೆಯೊಂದರಲ್ಲಿ 10 ವರ್ಷಗಳ ಹಿಂದೆ ನಡೆದ ಡಬಲ್ ಮರ್ಡರ್ ಪ್ರಕರಣದಲ್ಲಿ ಮಂಗಳೂರಿನ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವು 3 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ತೀರ್ಪು ನೀಡಿದೆ. ಕಾಸರಗೋಡಿನ ಮುಹಜೀವ್ ಸನಾಫ್ ಮತ್ತು ಎ ಮೊಹಮ್ಮದ್ ಇರ್ಫಾದ್, ಎ ಮೊಹಮ್ಮದ್ ಸಫಾನ್ ಶಿಕ್ಷೆಗೊಳಗಾದಂತಹ ಅಪರಾಧಿಗಳು. ನಾಫಿರ್ ಹಾಗೂ ಫಹೀಂ ಕೊಲೆಯಾದವರು. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕುಕ್ಕನೂರಿನಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ಜನಸಂಪರ್ಕ ಸಭೆ ನಡೆಯಿತು. ಈ ಸಭೆಯಲ್ಲಿ ಪತ್ತೆ ಹಚ್ಚಿದಂತಹ ಕಳುವಾದ ಸ್ವತ್ತನ್ನ ವಾರಸುದಾರರಿಗೆ ಹಸ್ತಾಂತರ ಮಾಡಲಾಯಿತು. ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವುದಾಗಿ ತಿಳಿಸಿದೆ. ತುಮಕೂರಿನಲ್ಲಿ ಮಳೆ ಗಾಳಿಗೆ ಅವಾಂತರ ಸೃಷ್ಟಿಯಾಗಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸೊಂಡೇನಹಳ್ಳಿ ಗ್ರಾಮದಲ್ಲಿ ಭಾರೀ ಮಳೆಗೆ ಅಡಿಕೆ ಹಾಗೂ ತೆಂಗಿನ ಮರಗಳು ಧರೆಗುರುಳುತ್ತಿವೆ. ಸುಮಾರು 50ಕ್ಕೂ ಹೆಚ್ಚು ಅಡಿಕೆ ಹಾಗೂ ತೆಂಗಿನ ಮರಗಳು ನೆಲಸಮಗೊಂಡಿದ್ದು ರೈತರು ಕಂಗಾಲಾಗಿದ್ದಾರೆ. ವಿಜಯನಗರದ ಹೊಸಪೇಟೆಯ ಹೊರವಲಯದ ಅನಂತಶಯನ ಗುಡಿಯ ಬಳಿಯ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿ ವಿಳಂಬವಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಹಂಪಿ, ಗಂಗಾವತಿ, ಕಂಪ್ಲಿ ಸೇರಿದಂತೆ ನಾನಾ ಕಡೆ ಸಂಚಾರ ಮಾಡುವಂತಹ ವಾಹನ ಸವಾರರು ರೈಲ್ವೆ ಗೇಟ್ನಿಂದ ಕಿರಿಕಿರಿ ಅನುಭವಿಸುವಂತಾಗಿದೆ. ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ನಿಲ್ಲಿಸಿದಂತಹ ಇಂಡಿಗೋ ವಿಮಾನಕ್ಕೆ ಟಿಟಿ ವಾಹನ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಟಿಟಿ ವಾಹನದ ಟಾಪ್ ನಜ್ಜುಗುಜ್ಜಾಗಿದೆ. ಟಿಟಿ ವಾಹನದ ಚಾಲಕನಿಗೆ ಸಣ್ಣಪುಟ್ಟ ಗಾಯವಾಗಿದ್ದು ಅಪಾಯದಿಂದ ಪಾರಾಗಿದ್ದಾನೆ. ನಾಗರಿಕ ವಿಮಾನಯಾನ ಇಲಾಖೆ ಅಧಿಕಾರಿಗಳು ಮತ್ತು ಏರ್ಪೋರ್ಟ್ ಸಿಬ್ಬಂದಿ ಘಟನೆ ಕುರಿತು ತನಿಖೆಯನ್ನು ನಡೆಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಗಾಳಿ ಮಳೆಗೆ ಹೋರ್ಡಿಕ್ಸ್ ಬಿದ್ದಿದೆ ಮತ್ತು ಸರ್ಜಾಪುರದ ಯಮರೆಯಲ್ಲಿ ಘಟನೆ ನಡೆದಿದ್ದು ಪಕ್ಕದಲ್ಲಿದ್ದಂತಹ ಗಡಿಯ ವ್ಯಕ್ತಿ ಜಸ್ಟ್ ಮಿಸ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಹಸೀಲ್ದಾರ್ ಕಾಗುಣಿತ ಬಾರದಿದ್ದಕ್ಕೆ ಜಿಲ್ಲಾಧಿಕಾರಿ ನೋಟಿಸ್ ಜಾರಿ ಮಾಡಿದ್ದಾರೆ. ಸುದರ್ಶನ್ಗೆ ಚಿಕ್ಕಬಳ್ಳಾಪುರ ಡಿಸಿ ಸೂರ್ಯಕಿರಣ್ ನೋಟಿಸ್ ಅನ್ನು ನೀಡಿ ತಪ್ಪು ಪದ ಬಳಕೆ ಬಗ್ಗೆ ವರದಿ ನೀಡುವಂತೆ ಸೂಚಿಸಿದ್ದಾರೆ. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಗೋರಖ್ಪುರದ ಗೋರಖ್ನಾಥ ದೇವಸ್ಥಾನದಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನು ನಡೆಸಿದರು. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿದರು. ಬಳಿಕ ಸಮಸ್ಯೆಗಳನ್ನು ಬಗೆಹರಿಸುವ ಅಧಿಕಾರಿಗಳಿಗೆ ಸೂಚಿಸಿದರು. ಜಮ್ಮು ಕಾಶ್ಮೀರದ ಪುಂಚ್ನ ಲಸಾನ ಅರಣ್ಯ ಪ್ರದೇಶದಲ್ಲಿ ಭದ್ರತಾ ಪಡೆ ಅಡಗಿರುವಂತಹ ಭಯೋತ್ಪಾದಕರನ್ನ ಸೆರೆ ಹಿಡಿಯೋದಕ್ಕೆ ಕಾರ್ಯಾಚರಣೆ ನಡೆಸ್ತಾ ಇದೆ. ಭಾರತೀಯ ಸೇನೆಯ ರೋಮಿಯೋ ಪಡೆ ಮತ್ತು ಎಸ್ಒಜಿ ಸತತ 6ನೇ ದಿನವೂ ಜಂಟಿ ಕಾರ್ಯಾಚರಣೆಯನ್ನ ಮುಂದುವರೆಸಿವೆ. ಜಮ್ಮು ಕಾಶ್ಮೀರದಲ್ಲಿ ನಿರಂತರ ಮಳೆಯಿಂದಾಗಿ ಭೀಕರ ಭೂಕುಸಿತ ಸಂಭವಿಸಿದೆ. ಜಮ್ಮುವಿನ ರಾಮ್ಬನ್ನಲ್ಲಿ ನಡೆದಂತಹ ಪ್ರಾಕೃತಿಕ ವಿಕೋಪಕ್ಕೆ ಹಲವಾರು ಮನೆಗಳು ಹಾನಿಗೊಳಗಾಗಿವೆ. ಈ ದುರಂತದಲ್ಲಿ 3 ಸಾವನ್ನಪ್ಪಿದ್ದು 100ಕ್ಕೂ ಅಧಿಕ ಮಂದಿ ರಕ್ಷಣೆಯನ್ನು ಮಾಡಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಭೀಕರ ಗಾಳಿ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಭಾರೀ ಮಳೆಗೆ ಭೂಕುಸಿತ ಸಂಭವಿಸಿದ್ದು ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಸ್ಥಗಿತಗೊಂಡಿದೆ. ಬೃಹತ್ ಬಂಡೆ ಮಣ್ಣು ಅವಶೇಷಗಳಲ್ಲಿ ರಸ್ತೆ ಹುದುಗಿದೆ.